ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇಡೀ ದೇಶದಲ್ಲಿ ಮೆಟ್ರೋ ಚಾಲಕರಿಗೆ ಒಂದು ಬೆಲೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೆಟ್ರೋ ಚಾಲಕರಿಗೆ ಒಂದು ದುಬಾರಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಥವಾ ಇನ್ಯಾವ ರೀತಿ ಇದನ್ನು ವರ್ಣಿಸಬೇಕು ನನಗೆ ಅರ್ಥ ಆಗೋದಿಲ್ಲ. ಏಕೆಂದರೆ ಒಂದು ಕಡೆ ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಚೆನ್ನೈ ಇರ್ಬೋದು, ಜೊತೆಯಲ್ಲಿ ಇವತ್ತು ಬೆಂಗಳೂರು. ಒಂದು ಸಣ್ಣದಾಗೆ ಓದಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ. ಬೆಂಗಳೂರಿನಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಫೇರ್ ಅಂದರೆ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನಿದೆ ಅದ್ರ ಪ್ರಕಾರವಾಗಿ ಮಾತನಾಡೋದಾದರೆ ಮಿನಿಮಮ್ ಫೇರ್ ಬಂದು 10 ರೂಪಾಯಿ, ಮ್ಯಾಕ್ಸಿಮಮ್ ಫೇರು 90 ರೂಪಾಯಿ. ಅಂದರೆ ಆ ಒಂದು ಮ್ಯಾಕ್ಸಿಮಮ್ ಬೆಸ್ಟ್ ಕನೆಕ್ಟಿವಿಟಿ ಏನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಮೆಟ್ರೋ ಸರ್ವಿಸಸ್ ಲೈನಿಂಗ್ ಏನಾಗಿದೆ 45ರಿಂದ 50 ಕಿಲೋಮೀಟ್ರು ಟ್ರಾವೆಲ್ ಆಗ್ಬೋದು ನೀವು. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ವಿಚ್ ದೇ ಹ್ಯಾವ್ ಕವರ್ಡ್. ಇನ್ನು ಡೆಲ್ಲಿ ವಿಚಾರಕ್ಕೆ ಬಂದರೆ ಅಫ್ಕೋರ್ಸ್ ಮಿನಿಮಮ್ ಫೇರ್ ಎಲ್ಲ ಕಡೆ 10 ರೂಪಾಯಿ ಇದೆ. ಮ್ಯಾಕ್ಸಿಮಮ್ ಫೇರ್ ಬಂದು ಎಲ್ಲ ರಾಜ್ಯಗಳಲ್ಲೂ ಡೆಲ್ಲಿ ತಗೊಳ್ಳಿ, ಚೆನ್ನೈ ತಗೊಳ್ಳಿ, ಹೈದರಾಬಾದ್ ತಗೊಳ್ಳಿ, ಮುಂಬೈ ತಗೊಳ್ಳಿ 60 ರೂಪಾಯಿ ಇದೆ. ಅವರ ಡಿಸ್ಟೆನ್ಸ್ ಬಂದು 70+ ಕಿಲೋಮೀಟರ್ಸ್ ಇದೆ, 54 ಇದೆ, 71 ಕಿಲೋಮೀಟ್ರ್ ಇದೆ ಇನ್ನೊಂದು ರಾಜ್ಯದಲ್ಲಿ, 35 ಕಿಲೋಮೀಟ್ರ್ ಒಂದು ರಾಜ್ಯದಲ್ಲಿದೆ. ಅಂದರೆ ಇದನ್ನೆಲ್ಲ ನೋಡಿದಾಗ ಅತ್ಯಂತ ದುಬಾರಿ ದರವನ್ನು ಬೆಂಗಳೂರು ನಗರದ ನಾಗರಿಕರ ಮೇಲೆ ಇವತ್ತು ಮೆಟ್ರೋ ಮೂಲಕ ಈ ರಾಜ್ಯ ಸರ್ಕಾರ ಒಂದು ರೇಟನ್ನು ನಿಗದಿ ಮಾಡಿ ಒಂದು ರೀತಿ ಹಗಲು ದರೋಡೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಕಳೆದ ಒಂದು 3-4 ದಿನಗಳಿಂದನೂ ಮಾಧ್ಯಮದಲ್ಲಿ ಮೆಟ್ರೋ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಅದು 9ನೇ ತಾರೀಕು ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಮೆಟ್ರೋ ಬೆಲೆ ಏರಿಕೆ ಮಾಡಬೇಕು, ದರ ಏರಿಸಬೇಕು ಅಂತಕ್ಕಂಥ ತೀರ್ಮಾನವೂ ತಗೊಂಡಾಗಿದೆ, ದಿಟ್ಟವಾದಂಥ ಹೆಜ್ಜೆನೂ ಇಟ್ಟಿದೆ. ಆಲ್ರೆಡಿ BMRCL ಕಡೆಯಿಂದ ಅದು ಸ್ಪಷ್ಟವೂ ಕೂಡ ಪಡಿಸಿದ್ದಾರೆ. ಸೊ ನನಗೆ ಎಲ್ಲೋ ಒಂದು ಕಡೆ ಒಳಗಡೆ ಇದು ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ನಾನು ಅರ್ಥ ಮಾಡ್ಕೊಳ್ಬೇಕು ಏನಾಗ್ತಾ ಇದೆ ಇದರೊಳಗಡೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಒಂದು 74 ಪುಟಗಳ ಈ ಒಂದು ಪುಸ್ತಕ ಇವತ್ತೇನು ನಾನು ತೊಗೊಂಡು ಬಂದಿದ್ದೀನಿ. 74 ಪೇಜಸ್ ಇದೆ ಇದರಲ್ಲಿ, 74 ಪುಟಗಳಿದೆ. ಇದರಲ್ಲಿ ಒಂದಷ್ಟು ಅಂಶಗಳು ಓದ್ಕೊಂಡಿದ್ದೀನಿ, ಅಧ್ಯಯನ ಮಾಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಈ ಒಂದು 74 ಪುಟದ ಈ ಪುಸ್ತಕ ಏನಿದೆ ಇದು ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಕಾಪಿಯನ್ನು ಕಳಿಸ್ಕೊಡ್ತೇನೆ. ಅದು ಹಾರ್ಡ್ ಕಾಪಿ ಇರ್ಬೋದು, ಸಾಫ್ಟ್ ಕಾಪಿ ಇರ್ಬೋದು, ನೀವು ಯಾವ ರೀತಿ ಬಯಸ್ತೀರಾ ಅದನ್ನು ನಿಮ್ಮ ಕೈಗೆ ಕೊಡ್ತೇನೆ. ಈಗ ಒಂದು ಈ ಸಂದರ್ಭದಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ FFC ಅಂತ ನಾವೇನು ಕರಿತೀವಿ, ಅವರು ಒಂದು ವರದಿಯನ್ನು BMRCL ಕಡೆಯಿಂದ ಒಂದು ತಯಾರು ಮಾಡ್ತಾರೆ. ಇದು ಸಾರ್ವಜನಿಕರಿಗೂ ಕೂಡ ಈ ಒಂದು ವರದಿ ಏನು ಮಾಡಿದ್ದಾರೆ ಈ ರಿಪೋರ್ಟನ್ನು ಇದನ್ನು ಹೊರಗಡೆ ಇಡ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿತ್ತು. ಅಫ್ಕೋರ್ಸ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದನ್ನು ಶೇರ್ ಮಾಡಬೇಕಾಗಿತ್ತು. ಯಾಕೆಂದರೆ ಇದು ಯಾವುದು ಕೂಡ ಏನು ಇಂಟರ್ನಲ್ ಡಾಕ್ಯುಮೆಂಟ್ ಆಗಿ ಸರ್ಕಾರ ಇಟ್ಕೊಳ್ತಕ್ಕಂಥ ಡಾಕ್ಯುಮೆಂಟೇಷನ್ ಏನಲ್ಲ. ಇದು ಸಾರ್ವಜನಿಕರ ಹಿತಾಸಕ್ತಿಗೆ ಮಾಡಿರ್ತಕ್ಕಂಥ FFC ಕಡೆಯಿಂದ ಬಂದಿರುವಂಥ ರಿಪೋರ್ಟ್ ಏನಿದೆ ಇದನ್ನು ಸಾರ್ವಜನಿಕ ವಲಯದಲ್ಲಿ ಪಬ್ಲಿಕ್ ಡೊಮೇನ್ನಲ್ಲಿ ಇಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಅದು ಅವ್ರ ಕರ್ತವ್ಯ. ಆದರೆ ಇದಾಗಲಿಲ್ಲ. ಅದರ ಬದಲಾಗಿ ನಾನು ನಮ್ಮ ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದರು ನನ್ನ ಆತ್ಮೀಯ ಗೆಳೆಯ ತೇಜಸ್ವಿ ಸೂರ್ಯರವರು
ಒಂದು ಸಾರ್ವಜನಿಕ ಹಿತಾಸಕ್ತಿಯ ಒಂದು ಅರ್ಜಿಯನ್ನು ಹಾಕ್ತಾರೆ, ಅಂದರೆ ಒಂದು PIL ಹಾಕ್ತಾರೆ. ಎಲ್ಲಿ ನಮ್ಮ ರಾಜ್ಯ ಹೈಕೋರ್ಟ್ಗೆ ಅದನ್ನು PIL ಹಾಕಿ ಒಂದು 7 ತಿಂಗಳುಗಳ ಕಾಲ ಅಲ್ಲಿ ಏನು ಆ 74 ಪುಟ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ, ಆ 74 ಪುಟದಲ್ಲಿ ಏನೇನು ಮೆನ್ಷನ್ ಆಗಿತ್ತು, ಏನೇನು ಪಬ್ಲಿಕ್ ಡೊಮೇನಲ್ಲಿ ಹಾಕಬೇಕಾಗಿತ್ತು ಹೊರಗಡೆ, ಅದನ್ನು ಹಾಕ್ಲಿಕ್ಕೆ ಆಗಿಲ್ಲ. ಅದು ಥ್ರೂ PIL ಆಮೇಲೆ ಕೋರ್ಟ್ ಹೇಳಿದ ನಂತರ ಇದನ್ನು ಹೊರಗಡೆ ನಮಗೆ ಅಂತಿಮವಾಗಿ ನಮ್ಮ ಕೈಗೆ ಇವತ್ತು ಈ ಒಂದು ಡಾಕ್ಯುಮೆಂಟು ಸಿಕ್ಕಿದೆ, ಲೀಗಲಿ ಫೈಟ್ ಔಟ್ ಮಾಡಿದ ಮೇಲೆ. ಅದು 7 ತಿಂಗಳುಗಳ ಬಳಿಕ. ಇದು ಫಸ್ಟ್ ಪಾಯಿಂಟ್. ಜೊತೆಯಲ್ಲಿ ಇವತ್ತು ಫೇರ್ ಫಿಕ್ಸೇಷನ್ ಕಮಿಟಿ ಅಂತಕ್ಕಂಥದ್ದನ್ನ BMRCಯಲ್ಲೂ ಕೇಂದ್ರ ಸರ್ಕಾರಕ್ಕೆ FFC ಮಾಡಲು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಅವ್ರು ಹೇಳಿದ್ರೂ ಸಹ FFC ವರದಿಯಲ್ಲಿ ರಾಜ್ಯ ಸರ್ಕಾರವೇ FFC ಮಾಡಲು ಒತ್ತಡ ಹಾಕಿದೆ ಎಂದು ಉಲ್ಲೇಖಿಸಿದ್ದಾರೆ. FFC ವಿಚಾರವಾಗಿ ನಾವು ಮಾತನಾಡೋದಾದರೆ, ಇವತ್ತೇನು FFCನ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನು? ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡಿರ್ತಕ್ಕಂಥದ್ದು ಪ್ರೈಸ್ ಹೈಕನ್ನು ಮಾಡ್ತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇದೇನು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತಕ್ಕಂಥದ್ದು ಬೇಡ. ರಾಜ್ಯ ಸರ್ಕಾರದ ಒತ್ತಡದಿಂದ ಇವತ್ತು ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರುವಂಥದ್ದು. ಇದು ಭಾಳ ಸ್ಪಷ್ಟ. ಅದು ಯಾರು ನಾವು ಹೇಳ್ತಾ ಇಲ್ಲ, ಇಲ್ಲಿ ಓದ್ತಾ ಹೋಗ್ತೀನಿ ನಾನು. ಅದಕ್ಕೆ ಯಾಕೆಂದರೆ ಇಲ್ಲಿ 74 ಪೇಜಿನ ಪುಟ ಇದೆ. ಇದನ್ನು ನಾನು ನಮಗೆ ಇವತ್ತು ಪ್ರೆಸ್ ಅಡ್ರೆಸ್ಗೆ ಏನು ಅಗತ್ಯತೆ ಇದೆ ಅದನ್ನು ಮಾತ್ರ ನಾನು ಇದರೊಳಗಡೆ ಒಂದಷ್ಟು ಅಂಶಗಳನ್ನ ನಿಮ್ಗೆ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಪೇಜ್ ನಂಬರ್ 27ನಲ್ಲಿ ಚಾಪ್ಟರ್ 4 ಖಂಡಿತ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಮೆನ್ಷನ್ ಆಗಿದೆ. ಹೇಳ್ತೀನಿ ವರದಿ ಪ್ರಕಾರ. ಅಫ್ಕೋರ್ಸ್ ನಾನು ಬರ್ತೀನಿ ವಿಷಯಕ್ಕೆ ಬರ್ತೀನಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ಹೇಳ್ತೀನಿ. ಪಬ್ಲಿಕ್ ನೋಟಿಸ್ ಇಶ್ಯೂಡ್ ಇನ್ವೈಟಿಂಗ್ ಸಜೆಷನ್ಸ್. ಡ್ಯೂರಿಂಗ್ ದ ಡಿಸ್ಕಷನ್ಸ್ ಸಜೆಷನ್ಸ್ ವೇರ್ ಮೇಡ್ ಬೈ GOK ಅಫಿಷಿಯಲ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸ್. ಅದರಲ್ಲಿ ಬ್ರ್ಯಾಕೆಟಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್, that a fair revision is imperative in order to reduce the financial burden on the state government. Further, the officials were of the view that fares should be revised annually by applying an annual automatic fare revision formula. ಪ್ರತಿ ವರ್ಷ ಕೂಡ ನಿಮಗೆ ಈ ಒಂದು ದರ ಏರಿಕೆ ಏನಿದೆ, ಪರ್ಸೆಂಟೇಜ್ನ ಏನು ಒಂದು ಫಿಕ್ಸೇಷನ್ ಮಾಡ್ಕೋಬೇಕು ಥ್ರೂ FFC ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದಾರೆ. ಒಂದು ಕಡೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸು ಥ್ರೂ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ಗೌರ್ಮೆಂಟು ಆರ್ಥಿಕವಾಗಿ ಈ ಬರ್ಡನ್ನ ತಗೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ಒಂದು ಫೇರ್ ರಿವಿಷನ್ನ ಮಾಡಬೇಕು ಅಂತಕ್ಕಂಥದ್ದು ಅವರೇ ಉಲ್ಲೇಖ ಮಾಡಿರೋದು, ನಾವಲ್ಲ. ಯಾರು? ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ. In fact, the Urban Development Department of the state government has been sending regular communications in this regard to BMRCL for expediting the constitution of the Fair Fixation Committee. ಅಂದರೆ ರೆಗ್ಯುಲರ್ ಆಗಿ ಈ ವಿಚಾರದ ಬಗ್ಗೆ ಕಮ್ಯುನಿಕೇಷನ್ ಮಾಡ್ತಾ ಇರ್ತಕ್ಕಂಥವರು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇರ್ತಕ್ಕಂಥದ್ದು. ಇದು ಫೇರ್ ಫಿಕ್ಸೇಷನ್ನು ಏನಿವತ್ತು ಪ್ರೈಸ್ ಹೈಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ, ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇರತಕ್ಕಂಥದ್ದು ಇದು ಭಾಳ ಸ್ಪಷ್ಟ. ಕಮ್ಯುನಿಕೇಷನ್ ಆಗಿರೋದು ರಾಜ್ಯ ಸರ್ಕಾರದ ಕಡೆಯಿಂದ. ಮತ್ತೆ ಪೇಜ್ ನಂಬರ್ 46 ಚಾಪ್ಟರ್ 7 ರಿವಿಷನ್ ಆಫ್ ದ ಫೇರ್. ಬೇರೆ ಎಲ್ಲ ಹೋಗೋದು ಬೇಡ. ಇನ್ಫ್ಯಾಕ್ಟ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಸೆಂಡಿಂಗ್ ಕಮ್ಯುನಿಕೇಷನ್ಸ್ ಇನ್ ದಿಸ್ ರಿಗಾರ್ಡ್ ಟು BMRCL for expediting the constitution of fair fixation committee. ಅಂದರೆ BMRCL ಮೇಲೆ ಒತ್ತಡ ಏರ್ತಾ ಇರ್ತಕ್ಕಂಥವ್ರು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಸೆಂಡಿಂಗ್ ಕಮ್ಯುನಿಕೇಷನ್ಸ್, ಅವ್ರ ಕಡೆಯಿಂದ ಕಮ್ಯುನಿಕೇಟ್ ಆಗ್ತಾ ಇದೆ, BMRCLಗೆ ಒತ್ತಡ ಏರ್ತಾ ಇದ್ದಾರೆ ಫಾರ್ ಎಕ್ಸ್ಪಿಡೇಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಫೇರ್ ಫಿಕ್ಸೇಷನ್ ಕಮಿಟಿ.
ಜೊತೆಯಲ್ಲಿ ಇವತ್ತು ಈ BMRCLನ ಇನಿಷಿಯಲ್ ಫೇರ್ ಫಿಕ್ಸೇಷನ್ ಕಮಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ದಿಸ್ ಫೇರ್ ಫಿಕ್ಸೇಷನ್ ಕಮಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಮಾಡಿರುವ FFC ಸದಸ್ಯರು ಯಾರ್ಯಾರಂದರೆ, ಒಂದು ಚೇರ್ಮನ್ನು ಜಸ್ಟಿಸ್ ಆರ್ ತರಾನಿ, ಫಾರ್ಮರ್ ಜಡ್ಜ್ ಮಡ್ರಾಸ್ ಹೈಕೋರ್ಟ್, ಮೆಂಬರ್ಸ್ ಇರ್ತಕ್ಕಂಥವ್ರು ಶ್ರೀ ಸತೀಂದ್ರ ಪಾಲ್ ಸಿಂಗ್, ಅಡಿಷನಲ್ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್, ಡಾಕ್ಟರ್ EV ರಮಣ್ ರೆಡ್ಡಿ, ರಿಟೈರ್ಡ್ ACS ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ GOK ಗೌರ್ಮೆಂಟ್ ಆಫ್ ಕರ್ನಾಟಕ. ಇಲ್ಲಿ 2017ರಿಂದ ಮೆಟ್ರೋ ದರ ಏರಿಕೆ ಆಗಿರಲಿಲ್ಲ. ಫ್ರಮ್ 2017 FFC ವರದಿ ಪ್ರಕಾರ ಅವರೇ ಸಾರ್ವಜನಿಕರ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥದ್ದು FFC ತೀರ್ಮಾನ ಮಾಡ್ತಾರೆ. ಆಗ ಇವರೇನು ಮಾಡ್ತಾರೆ, ಇಲ್ಲಿ ಬಹುಶಃ ಒಂದಷ್ಟು ಕಡೆ ಅಡ್ವರ್ಟೈಸ್ಮೆಂಟ್ಸ್ಗಳು, ಒಂದಷ್ಟು ಕಡೆ ಹೋರ್ಡಿಂಗ್ಸ್ನು ಕೂಡ ಪ್ರೆಸೆಂಟ್ ಮಾಡ್ತಾರೆ. ಎಲ್ಲಿ ನಿಮ್ಮ ಮೆಟ್ರೋ ಸ್ಟೇಷನ್ಸ್ನಲ್ಲಿ ಒಂದಷ್ಟು ಹೋರ್ಡಿಂಗ್ಸು ಪ್ಲಸ್ಸು ಒಂದಷ್ಟು ಪೇಪರ್ಗಳಲ್ಲಿ ಒಂದಷ್ಟು ಆ್ಯಡ್ಸ್ನ ಹಾಕ್ತಾರೆ. ಏನು ಈ ಪ್ರೈಸ್ ಫಿಕ್ಸೇಷನ್ನ ಮಾಡಿದ್ರೆ ಸೂಕ್ತನ ಅಥವಾ ಮಾಡಬಾರ್ದ ಅಂತಕ್ಕಂಥ ಚರ್ಚೆ ಆದಾಗ ಅದರಲ್ಲಿ 1126 ಜನ ಭಾಗಿಯಾಗ್ತಾರೆ. ಆ ಒಂದು ಏನು ಪಬ್ಲಿಕ್ ಒಪಿನಿಯನ್ನ ಜನರೇಟ್ ಮಾಡ್ತಕ್ಕಂಥದ್ದಕ್ಕೆ, ಸಾರ್ವಜನಿಕವಾಗಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದಕ್ಕೆ. ಅದರಲ್ಲಿ 27% ಜನ ರೀಸನಬಲ್ಲಾಗೆ ಮಾಡ್ತಕ್ಕಂಥದ್ದಾದರೆ ಮಾಡಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಮಿಕ್ಕಂಥ 51% ಆಫ್ ದೆಮ್, 1126 ಜನ ಏನು ಪಬ್ಲಿಕ್ ಒಪಿನಿಯನ್ ಜನರೇಟ್ ಆಗುತ್ತೆ, ಅದರಲ್ಲಿ 51% ಜನ ಈ ಒಂದು ಪ್ರೈಸ್ನ ಹೈಕ್ ಮಾಡಬೇಡಿ, ನಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಅದು ಕೂಡ ಓದ್ತೀನಿ. ದ ಲಾಸ್ಟ್ ಡೇಟ್ ಫಾರ್ ರಿಸೀವಿಂಗ್ ಫೀಡ್ಬ್ಯಾಕ್ ಫ್ರಮ್ ಮೆಟ್ರೋ ಕಮ್ಯೂಟರ್ಸ್ on the revision of metro fares was extended up to 28th October 2024 and the same was published in the various newspapers. Till the last date, a total of 1126 responses were received. It was found that out of the total feedback received for fare increase, 27% of commuters were in the favor of reasonable increase of the fare and 51% were not in favor of fare increase ಅಂತ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಆ ವರದಿ ಮೂಲಕ ಉಲ್ಲೇಖ ಆಗಿದೆ. ಈಗ ಒಂದು ಮೆಟ್ರೋನಲ್ಲಿ ಫೇರ್ ಮತ್ತು ನಾನ್ ಫೇರ್ ಅಂತ ಇರುತ್ತೆ, ಎರಡು ರೀತಿ. ಒಂದು, ಈ ಫೇರನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಏನು ರೆಗ್ಯುಲರ್ ಕಮ್ಯೂಟರ್ಸು, ಪ್ರತಿನಿತ್ಯ ನಾಗರಿಕರು ಮೆಟ್ರೋನಲ್ಲಿ ಟ್ರಾವೆಲ್ ಆಗ್ತಾರೆ, ಅದು ಆ ಟಿಕೆಟಿಂದ ಬರ್ತಕ್ಕಂಥದ್ದನ್ನು ನಾವು ಒಂದು ಫೇರ್ ಅಂತ ತಗೋಬೋದು. ಇನ್ನೊಂದು ನಾನ್ ಫೇರ್ ಬಂದು ಒಂದು ಕಡೆ ಪಾರ್ಕಿಂಗ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಅಥವಾ ನಮ್ಮ ರೆಂಟಲ್ ಔಟ್ಲೆಟ್ಗಳೇನು ಬರುತ್ತೆ ಅದರಿಂದ ಬರ್ತಕ್ಕಂಥ ಆದಾಯ, ಎರಡೇ ಆದಾಯ ನಮಗೆ ಬರೋದು, ಒಂದು ಫೇರ್ ಆ್ಯಂಡ್ ನಾನ್ ಫೇರ್. ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ, ಫೇರ್ ಆ್ಯಂಡ್ ನಾನ್ ಫೇರ್. ಫೇರ್ ಅಂದರೆ ನಮ್ಮ ಕಮ್ಯೂಟರ್ಸು ಪ್ರತಿನಿತ್ಯ ಏನು ಟ್ರಾವೆಲ್ ಆಗ್ತಾರೆ ಮೆಟ್ರೋನಲ್ಲಿ, ಅವ್ರಿಗೆ ಟಿಕೆಟ್ ಮೂಲಕ ಅವರು ಕಟ್ತಕ್ಕಂಥ ಒಂದು ದುಡ್ಡೇನಿದೆ ಅದನ್ನು ಫೇರ್ ಅಂತೀವಿ. ನಾನ್ ಫೇರ್ ಅಂದರೆ ಅಫ್ಕೋರ್ಸ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಅಂದರೆ ನಿಮಗೆ ಮೆಟ್ರೋ ಸ್ಟೇಷನ್ನಲ್ಲಿ ಹಾಕುವಂಥ ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು, ಅಥವಾ ಪಾರ್ಕಿಂಗ್ ಲಾಟ್ನಲ್ಲಿ ತೊಗೊಳ್ತಕ್ಕಂಥ ಚಾರ್ಜಸ್ ಇರ್ಬೋದು, ಅಥವಾ ನಮ್ಮ ರೆಂಟಲ್ ಔಟ್ಲೆಟ್ಗಳೇನಿದೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಇರ್ಬೋದು. ಇದು ನಾನ್ ಫೇರ್ ಆ್ಯಂಡ್ ಫೇರ್ ಅಂತ ಡಿಸ್ಕ್ರಿಪ್ಷನ್ ನಾವು ಮಾಡ್ಬೋದು. ಇಲ್ಲಿ ಪ್ರಮುಖವಾದಂಥ ವಿಚಾರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನೋದು 2017ರಿಂದ ಇಲ್ಲಿಯವರೆಗೂ, ಅಂದರೆ ನಾಟ್ ದ ಪ್ರೀವಿಯಸ್ 2 ಇಯರ್ಸ್ನ ಬಿಟ್ಟು ಮಾತಾಡ್ತೇನೆ, ಯಾಕೆಂದರೆ ಒಂದು ಡೇಟಾ ನಿಮಗೆ ಪ್ರೆಸೆಂಟ್ ಮಾಡ್ತೇನೆ.
ಇಲ್ಲಿ ಓದ್ಬಿಡ್ತೀನಿ ಅದಕ್ಕಿಂತ ಮುಂಚಿತವಾಗಿ. ಪೇಜ್ ನಂಬರ್ 9 ಚಾಪ್ಟರ್ 3ನಲ್ಲಿ ಫೇರ್ ರಿವಿಷನ್ ಪ್ರಪೋಸಲ್ ಆಫ್ BMRCL. Till now, Government of Karnataka has been providing shadow cash support for the following through the budgetary allocations. ಅಂದರೆ ಪ್ರತಿ ವರ್ಷದ ಬಡ್ಜೆಟರಿ ಅಲೋಕೇಶನ್ನಲ್ಲಿ SCS ಅಂತ ನಾವೇನು ಕರಿತೀವಿ, ಶ್ಯಾಡೋ ಕ್ಯಾಶ್ ಸಪೋರ್ಟು, ಇದು ಪ್ರತಿ ಸರ್ಕಾರಗಳು ಕೂಡ ಪ್ರತಿ ವರ್ಷ ಕೊಟ್ಕೊಂಡ್ಬಂದಿರತಕ್ಕಂಥ ಪದ್ಧತಿ ಇದು. ದಿಸ್ ಇಸ್ ಹೌ ದ ಸಿಸ್ಟಮ್ ಇಸ್ ಬಿನ್ ರನ್ನಿಂಗ್ ಫ್ರಮ್ 2017. ಅದರಲ್ಲಿ ಕ್ಯಾಶ್ ಲಾಸ್ ರಿಯಂಬರ್ಸ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್ ಫ್ರೀ ಸಬ್ಡೆಟ್ ಟುವರ್ಡ್ಸ್ ಲೋನ್ ಪೇಮೆಂಟ್ ಬ್ಲಾ. ಇಲ್ಲಿ ಮೇನ್ ವಿಚಾರ ಬಂದು, ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ, ದಯವಿಟ್ಟು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಕೇಳಿ. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಗಳು, ಸ್ಥಿತಿಗತಿಗಳ ಬಗ್ಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲಿ ನಿಂತಿದೆ ಅಂತ ಆಲೋಚನೆ ಮಾಡಿದಾಗ, ದ ಸ್ಟೇಟ್ ಗೌರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ದ SCS, ದಟ್ ಈಸ್ ಶ್ಯಾಡೋ ಕ್ಯಾಶ್ ಸಪೋರ್ಟ್. ಅಂದರೆ ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಇಷ್ಟು ವರ್ಷ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನು ಏನು ಪ್ರತಿ ವರ್ಷ ಎಲ್ಲ ಸರ್ಕಾರಗಳು ಕೂಡ ಪ್ರೊವೈಡ್ ಮಾಡ್ಕೊಂಬರ್ತಾ ಇದ್ದರು, ಅದನ್ನು ನಾವು ನಿಲ್ಲಿಸಬೇಕಾಗ್ತದೆ, ನಿಲ್ಲಿಸ್ತೀವಿ, ನಮಗೆ ಆರ್ಥಿಕವಾಗಿ ಆ ಶಕ್ತಿ ಉಳಿದಿಲ್ಲ ಕೊಡೋದಕ್ಕೆ, ಶ್ಯಾಡೋ ಕ್ಯಾಶ್ ಸಪೋರ್ಟ್ನ ಪ್ರಾವಿಷನ್ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಫೇರ್ ರಿವಿಷನ್ ಪ್ರಪೋಸಲ್ ಆಫ್ BMRCL FFCಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಬರ್ತಿದೆ. ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಸಪೋರ್ಟ್. ಸೊ ಕಂಟಿನ್ಯೂ ಮಾಡ್ತೀನಿ. ಪಬ್ಲಿಕ್ ನೋಟಿಸ್ issued inviting suggestions, chapter 4. During the discussions, suggestions were made by Government of Karnataka officials, that is bracket alli urban development and finance departments, that a fair revision is imperative in order to reduce the financial burden of the state government. Further, the officials were of the view that fares should be revised annually. ಪ್ರತಿ ವರ್ಷ ಫೇರ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. 5% 7% ಅಂತಕ್ಕಂಥದ್ದು ಅದೇನು ಚರ್ಚೆಗೆ ಬಂದಿದೆ, ಅದನ್ನು ನೀವು ಪ್ರತಿ ವರ್ಷ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ. ಈ ಒಂದು ಪ್ರೈಸ್ ಹೈಕ್ ಏನಿದೆ, ಈ ಪರ್ಸೆಂಟೇಜು ಮೆಟ್ರೋ ಕಮ್ಯೂಟರ್ಸ್ ಮೇಲೆ, ಇದನ್ನು ಪ್ರತಿ ವರ್ಷ ಮಾಡಬೇಕು. ಅಪ್ಲೈಯಿಂಗ್ ಆನ್ ಆ್ಯನ್ಯುಯಲ್ ಆಟೋಮೆಟಿಕ್ ಫೇರ್ ರಿವಿಷನ್ ಫಾರ್ಮುಲಾ ಅಂತ ಹಾಕಿದ್ದಾರೆ. The Urban Development Department of the state government has been sending regular communications in this regard to BMRCL for expediting the constitution of the Fair Fixation Committee. ಮತ್ತೆ ಚಾಪ್ಟರ್ 7 ರಿವಿಷನ್ ಆಫ್ ದ ಫೇರ್, ಇದು ಒಂದು ವಿಚಾರ ಓದ್ತೀನಿ. ಮತ್ತೆ officials from both of the finance and the urban development departments of the government of Karnataka have brought to the attention of the Fair Fixation Committee the immediate need for upward revision of fares in order to reduce the financial burden. ಈ ಕೂಡಲೇ ನೀವು ಪರ್ಸೆಂಟೇಜ್ ಹೈಕನ್ನು ಮಾಡಿ, ಇಮ್ಮಿಡಿಯೇಟಾಗಿ ಮಾಡಬೇಕು. ಮತ್ತೆ ಹೇಳ್ತೀನಿ, ಇಮ್ಮಿಡಿಯೇಟ್ ನೀಡ್ ಫಾರ್ ದ ಅಪ್ವರ್ಡ್ ರಿವಿಷನ್ ಆಫ್ ಫೇರ್ಸ್, ಈ ಕೂಡಲೇ ಮಾಡಬೇಕು ನೀವು, ಇನ್ ಆರ್ಡರ್ ಟು ರಿಡ್ಯೂಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ಸ್ಟೇಟ್ ಗೌರ್ಮೆಂಟ್. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಒತ್ತಡಗಳಿದೆ, ಈ ಕೂಡಲೇ ನೀವು ಪರ್ಸೆಂಟೇಜ್ನ ಕಮ್ಯೂಟರ್ಸ್ ಮೇಲೆ ಇನ್ಕ್ರೀಸ್ ಮಾಡಿ, ದರವನ್ನು ಏರಿಸಿ ಮೆಟ್ರೋ ಚಾಲಕರ ಮೇಲೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಈ ಒಂದು ವರದಿಯಲ್ಲಿ. ಸರ್, ಈಗ ನೋಡಿ, ಇಲ್ಲೊಂದು ಡೇಟಾ ಕಲೆಕ್ಟ್ ಮಾಡಿದ್ದೀನಿ, ಇದನ್ನು ಹಾಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, 2015-16 ಅಂದರೆ 2015-16ನೇ ವರ್ಷ ಟೋಟಲ್ ರೆವಿನ್ಯೂ ಬಂದು, ಅಂದರೆ ಫೇರ್ ಬೇಸ್ಡ್ ರೆವಿನ್ಯೂ ಆ್ಯಂಡ್ ನಾನ್ ಫೇರ್ ಬೇಸ್ಡ್ ರೆವಿನ್ಯೂ ಅಂತ ನಾನು ಈಗ ತಾನೇ ಉಲ್ಲೇಖ ಮಾಡ್ತಾ ಇದ್ದೆ. ಅಫ್ಕೋರ್ಸ್ ಮತ್ತೆ ಹೇಳ್ತೀನಿ, ಫೇರ್ ಬೇಸ್ಡ್ ರೆವಿನ್ಯೂ ಬಂದುಬಿಟ್ಟು
ಟಿಕೆಟ್ಸ್ನ ಇವತ್ತೇನು ಮೆಟ್ರೋ ಕಮ್ಯೂಟರ್ಸ್ ಮೇಲೆ ಏರಿರ್ತಾರೆ ಅದು ಫೇರ್ ಬೇಸ್ಡ್ ರೆವಿನ್ಯೂ. ನಾನ್ ಫೇರ್ ಬೇಸ್ಡ್ ರೆವಿನ್ಯೂ ಈಸ್ ಅಗೇನ್ ಅಡ್ವರ್ಟೈಸ್ಮೆಂಟ್ಸ್ ಆ್ಯಂಡ್ ಅಫ್ಕೋರ್ಸ್ ದ ರೆಂಟಲ್ ಔಟ್ಲೆಟ್ ಆ್ಯಂಡ್ ದ ಪಾರ್ಕಿಂಗ್. ಈ ಫ್ಯಾಕ್ಟ್ರಿಗಳು ನಿಮಗೆ ನಾನ್ ಬೇಸ್ಡ್ ರೆವಿನ್ಯೂ ಫೇರ್ ಬೇಸ್ಡ್ ರೆವಿನ್ಯೂ ಮೇಲೆ ಬರುತ್ತೆ. ಇಲ್ಲಿ ನೋಡಿ, ಪ್ರತಿ ವರ್ಷ ಫ್ರಮ್ 2017-18 ಪ್ರತಿ ವರ್ಷ ನೋಡಿ ನಿಮಗೆ ಇವತ್ತು ನಾನೇನು SCS ಬಗ್ಗೆ ಮಾತಾಡಿದೆ, 200 ಕೋಟಿ ಪ್ರಾವಿಷನ್ ಮಾಡ್ಕೊಂಡು ಹೋಗಿದ್ದಾರೆ ಪ್ರತಿ ವರ್ಷ. 2017-18 202 ಕೋಟಿ ಕೊಟ್ಟಿದ್ದಾರೆ ಸರ್ಕಾರ. 2017-18 2018-19 ಬಂದು 116 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿಂದ ಏನಾಗುತ್ತೆ, 2 ವರ್ಷ ಕೋವಿಡ್ ಬರುತ್ತೆ, ಜಾಸ್ತಿ ಜನ ಟ್ರಾವೆಲ್ ಆಗೋದಿಲ್ಲ ಮೆಟ್ರೋನಲ್ಲಿ. ಕೋವಿಡ್ ಬಂದಾಗ ನಿಮಗೆ ಗೊತ್ತು ಪರಿಸ್ಥಿತಿಗಳೇನಿತ್ತು, ಲಾಕ್ಡೌನ್ಸ್ ಇತ್ತು, ಜಾಸ್ತಿ ಜನ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಮಾತ್ರ ಕಮ್ಮಿ ಆಗಿದೆ. ಬಿಟ್ಟರೆ ಅಗೇನ್ ಅಲ್ಲೊಂದು 50 ಕೋಟಿ ಕೊಟ್ಕೊಂಡಿದ್ದಾರೆ, ಬಿಕಾಸ್ ಜನ ಓಡಾಟ ಮಾಡೇ ಇಲ್ಲ. ಮತ್ತು 2021 ಮತ್ತು 22 200 ಕೋಟಿ ಕೊಟ್ಟಿದ್ದಾರೆ. ಮತ್ತು 2022-23 233 ಕೋಟಿ ಪ್ರಾವಿಷನ್ ಮಾಡಿದ್ದಾರೆ. ಶ್ಯಾಡೋ ಕ್ಯಾಶ್ ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಇದು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ, ಅವ್ರ ಕರ್ತವ್ಯ ಇದೆ, ಅವ್ರ ಜವಾಬ್ದಾರಿ ಇದೆ. ಇದೇನು ಹೊಸದಾಗೆ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಅಲ್ಲ. ಆದರೆ ಇಲ್ಲಿ ಪ್ರಶ್ನೆ ಸರ್ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಕಳೆದ 2 ವರ್ಷ ಫ್ರಮ್ ಪಾಸ್ಟ್ 2 ಇಯರ್ಸ್ 2023 ಮತ್ತು 24ನೇ ವರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ 15 ಕೋಟಿ ಕೊಟ್ಟಿದ್ದಾರೆ. 2024-25ರ ಸಾಲಿನಲ್ಲಿ 0, 1 ರೂಪಾಯಿ ಪ್ರಾವಿಷನ್ ಮಾಡಿಲ್ಲ. ಕಳೆದ 2 ವರ್ಷದಲ್ಲಿ SCS ನಾವೇನು ಪ್ರಾವಿಷನ್ ಮಾಡಬೇಕಾಗಿತ್ತು, ರಾಜ್ಯ ಸರ್ಕಾರ 1 ರೂಪಾಯಿ ದುಡ್ಡನ್ನು ಕೊಟ್ಟಿಲ್ಲ. ಅಫ್ಕೋರ್ಸ್ ಇದು ರಾಜ್ಯ ಸರ್ಕಾರದ ಅಂಡರು ಬರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರ ಇಲ್ಲಿವರೆಗೂ ಸರ್ ನಾನು ಇದು ಪ್ರೊವೈಡ್ ಮಾಡ್ತೀನಿ ನಿಮಗೆ ಸಂಪೂರ್ಣವಾಗಿ. ನಿಮಗೆ ಈ 74 ಪೇಜಿನ ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ ಎರಡೂ ನಾನು ಕಳಿಸ್ಕೊಡ್ತೀನಿ. ದಯಮಾಡಿ ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿ ಸರ್, ಇದು ಇನ್ನೊಂದ್ಸಲಿ ಓದ್ಬಿಡ್ತೀನಿ ಸರ್. ಈಗ ಟೋಟಲ್ ರೆವಿನ್ಯೂ, ಫೇರ್ ಬೇಸ್ಡ್ ರೆವಿನ್ಯೂ, ನಾನ್ ಫೇರ್ ಬೇಸ್ಡ್ ರೆವಿನ್ಯೂ, ಟೋಟಲ್ ಎಕ್ಸ್ಪೆನ್ಸಸ್ಸು, ಪ್ರಾಫಿಟ್ ಆರ್ ಲಾಸ್ ಬಿಫೋರ್ ಟ್ಯಾಕ್ಸ್ ಅದು ಬಿಟ್ಬಿಡಿ. ನಾನು ಬರೀ ಇಷ್ಟು ಮಾತ್ರ ನಿಮ್ಗೆ ಓದಿ ಹೇಳ್ತೀನಿ. 2017ರಿಂದ ತಗೊಳ್ಳೋದಾದರೆ ಟೋಟಲ್ ರೆವಿನ್ಯೂ ಜನ್ರೇಷನ್ನು ಬಿಟ್ಬಿಡಿ, ನೀವು ಫೇರ್ ಬೇಸ್ಡ್ ಬಂದು ಅಫ್ಕೋರ್ಸ್ ಈ ಇದರಲ್ಲಿ 200 ಕೋಟಿ ಕೊಟ್ಟಿದ್ದಾರೆ 2017-18 ಸಾಲಿನಲ್ಲಿ. ಅವತ್ತಿನ ಸರ್ಕಾರ, ಅಂದಿನ ಸರ್ಕಾರ ಹೌದು. 24-25 1 ರೂಪಾಯಿ ಕೊಟ್ಟಿಲ್ಲ, 23-24 1 ರೂಪಾಯಿ ಕೊಟ್ಟಿಲ್ಲ. 17ಇಂದ ಹೇಳ್ಕೊಂಬರ್ತೀನಿ. 2017-18ರ ವರ್ಷ 202 ಕೋಟಿ ಕೊಟ್ಟಿದ್ದಾರೆ. 2018-19ರ ಸಾಲಿನಲ್ಲಿ 116 ಕೋಟಿ ಕೊಟ್ಟಿದ್ದಾರೆ. 2019 ಮತ್ತು 20, 2020-21 ನಿಮಗೆ ಗೊತ್ತಿತ್ತು, ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ನಾವೆಲ್ಲ ಲಾಕ್ಡೌನ್ನಲ್ಲಿದ್ವಿ. ಯಾರೂ ಹೆಚ್ಚಾಗಿ ಪ್ರಯಾಣಿಕರು ಹೊರಗಡೆ ಓಡಾಟ ಮಾಡಿದಂಥದ್ದೇನು ಆಗಲಿಲ್ಲ. ದಟ್ ಪರ್ಟಿಕ್ಯುಲರ್ 2 ಇಯರ್ಸ್ ಮೆಟ್ರೋನಲ್ಲಿ ಹೆಚ್ಚಾಗಿ ಕಮ್ಯುನಿಟ್ ಆಗಲಿಲ್ಲ ಅದು. ಸೊ ಅಲ್ಲಿಂದ ನೀವು 2021-2022 200 ಕೋಟಿ ಪ್ರಾವಿಷನ್ ಮಾಡಿದ್ದಾರೆ ಸರ್ಕಾರ. ಕೋವಿಡ್ ಟೈಮಲ್ಲಿ ಕೊಟ್ಟಿದ್ದಾರೆ, 50 ಕೋಟಿ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಎಷ್ಟು ಕಮ್ಯೂಟ್ ಇತ್ತೋ, ಜನ ಎಷ್ಟು ಓಡಾಟ ಮಾಡ್ತಾಯಿದ್ರು, ಅಕಾರ್ಡಿಂಗ್ಲಿ ಕೊಟ್ಟಿದ್ದಾರೆ. ಎಸ್, 2022-23 ಹಾಗೂ 2021-22 ಇವೆರಡೂ ಸಾಲಿನಲ್ಲಿ 200 crores ಒಂದ್ಸಲಿ, 233 ಕೋಟಿ ಒಂದ್ಸಲಿ. 21-22, 22-23 ಈ 2 ವರ್ಷ 200 ಕೋಟಿ, 233 ಕೋಟಿ, ಅಬೌಟ್ 200 crores ಕೊಟ್ಟಿದ್ದಾರೆ ಶ್ಯಾಡೋ ಕ್ಯಾಶ್ ಸಪೋರ್ಟ್. 2023-24 15 ಕೋಟಿ ಗಿಳಿಸಿದ್ದಾರೆ ಈ ಸರ್ಕಾರದಲ್ಲಿ.
2024-25 0 ₹1 ಕೂಡ ಪ್ರಾವಿಷನ್ ಮಾಡಿಲ್ಲ ಸರ್. ಇದು ಆಟೋಮೆಟಿಕ್ಲಿ ಏನಾಗುತ್ತೆ, ಶ್ಯಾಡೋ ಕ್ಯಾಶ್ ಸಪೋರ್ಟು ಇವತ್ತು ನೀವು ₹1 ಕೊಡದೆ ಹೋದಾಗ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿ ಪ್ರತಿ ವರ್ಷ ಹಿಂದಿನ ಸರ್ಕಾರಗಳೇನು ಕೊಟ್ಕೊಂಬಂದಿದ್ರು, ಆಟೋಮೆಟಿಕಲಿ ಈ ಬರ್ಡನ್ ಯಾರ ಮೇಲೆ ಬೀಳುತ್ತೆ? ಪ್ರಯಾಣಿಕರ ಮೇಲೆ ಈ ಬರ್ಡನ್ ಬೀಳುತ್ತೆ. ಈಗೇನು ಫೇರ್ ರೆವಿನ್ಯೂ ಅಂತ ಹೇಳಿದ್ವಲ್ಲ, ಆ ಫೇರ್ ರೆವಿನ್ಯೂ ಜನ್ರೇಟ್ ಮಾಡಬೇಕಲ್ಲ. ಈಗ ಐದಾರು ನೀವು ನಾನ್ ಫೇರ್ ರೆವಿನ್ಯೂ ಜನ್ರೇಟ್ ಮಾಡಬೇಕು, ಹೆಚ್ಚಾಗಿ ನಾನ್ ಫೇರ್ ರೆವಿನ್ಯೂನೇ ಜನ್ರೇಟ್ ಮಾಡಬೇಕು. ಫೇರ್ ರೆವಿನ್ಯೂ ಜನ್ರೇಟ್ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ? ಈಗ 9ನೇ ತಾರೀಕು ಜಾರಿಗೊಳಿಸೋಕ್ಕೆ ಹೋಗಿದಾರಲ್ಲ ಸರ್, ಲಾಸ್ಟ್ ಇಯರ್ ಒಂದೇ ವರ್ಷ 105% ಹೈಕ್ ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ ಹೈಕು. ಈಗೇನು ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ? ಈಗ ಅಧಿಕಾರಿಗಳ ಮೂಲಕ ಈ ವರದಿ ಮೂಲಕ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ನಾವು ಆರ್ಥಿಕವಾಗಿ ಶಕ್ತಿ ಕಳ್ಕೊಬಿಟ್ಟಿದ್ದೀವಿ, ನಮ್ಮ ಮೇಲೆ ಒತ್ತಡ ಆಗುತ್ತೆ, ಈ ಕೂಡಲೇ ನೀವು ದಿಸ್ ಫೆಬ್ರವರಿ ಟು ನೆಕ್ಸ್ಟ್ ಇಯರ್ ಫೆಬ್ರವರಿ 5% ನೀವು ಪ್ರತಿ ವರ್ಷ ಆ್ಯನ್ಯುಯಲಿ ಪ್ರತಿ ವರ್ಷ ನೀವು ಟಾರ್ಗೆಟ್ ಮಾಡಿ, ಪ್ರತಿ ವರ್ಷ ನೀವು ಫಿಕ್ಸೇಷನ್ ಮಾಡಿಬಿಡಿ. ನೀವು ಇನ್ನು ಚರ್ಚೆನೇ ಮಾಡಬಾರ್ದು ನಾವಿದು ವಿಚಾರ. ಪ್ರತಿ ವರ್ಷವೂ ಕೂಡ ಬೆಲೆ ಏರಿಕೆ ಮಾಡ್ಕೊಳ್ತಾ ಹೋಗಿ ಆ ಸಿಸ್ಟಮ್ನ ಅಳವಡಿಸ್ಕೊಂಡ್ಬಿಡೋಣ. ಆಟೋಮೆಟಿಕ್ ಜನರೇಟೆಡ್ ಪ್ರತಿ ವರ್ಷ. ಸರ್ ನಾನೊಂದು ಡೆಲ್ಲಿದೊಂದು ಕಂಪ್ಯಾರಿಸನ್ ಕೊಡ್ತೀನಿ ಸರ್. ಕಂಪ್ಯಾರಿಸನ್ ಆಫ್ ಡೆಲ್ಲಿ ಆ್ಯಂಡ್ ಬ್ಯಾಂಗ್ಳೂರ್ ಮೆಟ್ರೋ ರೆವಿನ್ಯೂ ಸೋರ್ಸಸ್ ಸರ್. ಸುಮ್ಮನೆ ಹಿಂಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪರ್ಸೆಂಟೇಜ್ ವೈಸ್ ಹೇಳ್ತೀನಿ. ಡೆಲ್ಲಿ ಮೆಟ್ರೋ ಫೇರ್ ರೆವಿನ್ಯೂ, ನಾನ್ ಫೇರ್ ರೆವಿನ್ಯೂ ಸರ್. ಫೇರ್ ರೆವಿನ್ಯೂ ಬಂದು 19%, ನಾನ್ ಫೇರ್ ರೆವಿನ್ಯೂ ಬಂದು 80%. ಯಾವಾಗ? 2020-21 ಸರ್. ಬೆಂಗಳೂರದು ಕಂಪೇರ್ ಮಾಡೋಣ ಸರ್. ಫೇರ್ ರೆವಿನ್ಯೂ ಬಂದು ಡೆಲ್ಲಿದೆಷ್ಟು 19%, ನಮ್ಮ ರಾಜ್ಯದ್ದೆಷ್ಟು, ಬೆಂಗಳೂರದೆಷ್ಟು 77% ಸರ್. 77% ಫೇರ್ ರೆವಿನ್ಯೂ. ನಾನ್ ಫೇರ್ ರೆವಿನ್ಯೂ ಎಷ್ಟು? ಡೆಲ್ಲಿದು 80%, ಇವ್ರದ್ದು 22%. 2020-21 ಆ ವರ್ಷದ ಫೇರ್ ಆ್ಯಂಡ್ ನಾನ್ ಫೇರ್ ರೆವಿನ್ಯೂ ಬಗ್ಗೆ ನಾನು ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದ್ದೀನಿ, ಡೆಲ್ಲಿ ಆ್ಯಂಡ್ ಬ್ಯಾಂಗ್ಳೂರ್. ಮತ್ತು 2021 ಮತ್ತು 22 ಸರ್, ಡೆಲ್ಲಿ ಮೆಟ್ರೋ ಫೇರ್ ರೆವಿನ್ಯೂ ಬಂದು 34%, ನಾನ್ ಫೇರ್ ರೆವಿನ್ಯೂ ಬಂದು 65%. ಸೊ ಇದನ್ನು ಬೆಂಗಳೂರಿಗೆ ಕಂಪೇರ್ ಮಾಡೋದಾದರೆ ಫೇರ್ ರೆವಿನ್ಯೂ 34%, ಇಲ್ಲಿ ನಮ್ಮ ಫೇರ್ ರೆವಿನ್ಯೂ ಬಂದು ಲಾಸ್ಟ್ ಇಯರ್ನಲ್ಲಿ 77 ಇತ್ತು ಸರ್, ಈ ವರ್ಷ ಅದನ್ನು 85% ಏರಿಕೆ ಮಾಡ್ಕೊಂಡಿದ್ದಾರೆ ಸರ್. ನಾನ್ ಫೇರು ಬಂದು 14% ಸರ್. ಅಂದರೆ ಇವರೇನು ನಾನ್ ಫೇರ್ ರೆವಿನ್ಯೂನಲ್ಲಿ ಹೆಚ್ಚಾಗಿ ಜನ್ರೇಟ್ ಮಾಡಬೇಕಾಗಿತ್ತು ರೆವಿನ್ಯೂನ, ಅದನ್ನು ಬಿಟ್ಬಿಟ್ಟಿದ್ದಾರೆ. ರೆಂಟಲ್ ಔಟ್ಲೆಟ್ಗಳಲ್ಲೋ, ಪಾರ್ಕಿಂಗಲ್ಲೋ, ಅಡ್ವರ್ಟೈಸ್ಮೆಂಟ್ಸಲ್ಲೋ ಜನ್ರೇಟ್ ಮಾಡಬೇಕಾಗಿರ್ತಕ್ಕಂಥ ರೆವಿನ್ಯೂ ಅದನ್ನು ಬಿಸಾಕಿದ್ದಾರೆ. ಆ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಆದರೆ ದಿನನಿತ್ಯ ಟ್ರಾವೆಲ್ ಆಗ್ತಕ್ಕಂಥ ಕಮ್ಯೂಟರ್ಸ್ ಏನಿದ್ದಾರೆ ನಮ್ಮ ಬೆಂಗಳೂರು ಸಿಟಿನಲ್ಲಿ ಪ್ರಯಾಣಿಕರು, ಅವ್ರ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹಾಕ್ತಾ ಇದ್ದೀರಿ, ಅವ್ರ ಮೇಲೆ ಹೊರೆ ಹಾಕ್ತಾ ಇದ್ದೀರಿ. ವಸೂಲಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಜನಗಳ ಮೇಲೆ ನೀವು ಒತ್ತಡವನ್ನು ಏರಿಸಿ ಈ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಂಡಿದ್ದೀರಿ. ಏನು ಡೆಲ್ಲಿ ಏನು ಯಾವುದೋ ಬೇರೆ ದೇಶದಲ್ಲಿದೆಯಾ ಸರ್? ಮತ್ತೆ ನೋಡಿ ಸರ್, ಇಲ್ಲಿ ಇನ್ನೂ ಒಂದು 3 ವರ್ಷದ ಓದ್ಬಿಡ್ತೀನಿ. 2022-23 ಅಗೇನ್ ಡೆಲ್ಲಿ ಬಂದು 46% ಇದೆ ಫೇರ್. ಇದು ಇಲ್ಲಿ 91%ಗೆ ಹೋಗಿದೆ ಸರ್, 85ರಿಂದ 91ಗೆ ಹೋಗಿದೆ ಸರ್ ಅಗೇನ್. ಸೊ ಈ ರೀತಿ ಹೇಳ್ತಾ ಹೋದರೆ ಫೇರ್ ಆ್ಯಂಡ್ ನಾನ್ ಫೇರ್ ಇವತ್ತೇನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟೆ ನಿಮಗೆ ಸರ್. ಈಗ ನಾನೊಂದು ಮಾತು ಕೇಳ್ತೀನಿ ಸರ್, ಆ್ಯಸ್ ಎ ಕಾಮನ್ ಮ್ಯಾನ್ ಪರವಾಗಿ ಒಂದು ಮಾತು ಕೇಳೋಣ. ಈಗ ಗ್ಯಾರಂಟಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನವರು. ಈ ಗ್ಯಾರಂಟಿ ಯೋಜನೆಯಲ್ಲಿ ಅದೇನೋ 2,000 ರೂಪಾಯಿ ಕೊಡ್ತೀವಿ, ಯುವನಿಧಿ ಸ್ಕೀಮು, ಇನ್ನೂ ಅದೇನೋ ಫ್ರೀ ಕರೆಂಟು, ನಾನಾ ರೀತಿ ಏನೇನೋ ಫ್ರೀ ಬೀಸು ಆಫರ್ಸ್ಗಳು ಕೊಟ್ಕೊಂಡಿದ್ದಾರೆ ಈ ಸರ್ಕಾರದಲ್ಲಿ. ನಮ್ಮದೇನು ಅದಕ್ಕೆ ತಕರಾರಿಲ್ಲ ಸರ್. ಈಗ ಈ ಮನುಷ್ಯ ಯಾರು ಓಡಾಡ್ತಾನಲ್ಲ, ಪ್ರತಿನಿತ್ಯ ಟ್ರಾವೆಲ್ ಮಾಡ್ತಾನಲ್ಲ, ಈಗ ಸಂಪೂರ್ಣವಾಗಿ ಎಲ್ಲ ಲೈನ್ಸು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮ್ಯಾಕ್ಸಿಮಮ್ ನಮಗೆ ಲೈನ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದನ್ನೇ ನಾವು ಮುಂದಿಟ್ಟು ಮಾತಾಡೋದಾದರೆ,
ಎಲ್ಲ ಕಡೆ ನಾನು ಇನಿಷಿಯಲಿ ಮಾತಾಡ್ಬೇಕಾದ್ರೆ ಹೇಳಿದೆ 60 ರೂಪಾಯಿ ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿದ್ದಾರೆ. ಒಂದು ಸ್ಪಾಟು ಮ್ಯಾಕ್ಸಿಮಮ್ ಬೆಸ್ಟ್ ಎಲ್ಲಿಗೆ ಹೋಗಿ ರೀಚ್ ಆಗ್ಬೋದು ಅಲ್ಲಿಗೆ 60 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆದರೆ ಬೆಂಗಳೂರ್ದು 90 ರೂಪಾಯಿಗೆ ಹಾಕಿದ್ದಾರೆ ಅಂದೆ. ಸರ್ ಈಗ ಅವ್ನು ಮನೆ ಬಿಟ್ಟು ಅವ್ನ ಕೆಲಸಕ್ಕೆಲ್ಲ ಆಫೀಸ್ಗೋ ಅಥವಾ ಇನ್ನೆಲ್ಲೋ ಕೆಲಸಕ್ಕೆ ಹೋಗ್ತಾನೆ ಅಂತ ಅನ್ಕೋಣ, ಎಲ್ಲ ಅವ್ನು ವರ್ಕ್ ಸ್ಪೇಸ್ಗೆ ಹೋಗ್ತಾನೆ. ಅವನು 90 ರೂಪಾಯಿ ಕಟ್ತಾನೆ ಬರೀ ಹೋಗೋಕ್ಕೆ, ಮನೆ ಬಿಟ್ಟು ಹೋಗೋಕ್ಕೆ 90 ರೂಪಾಯಿ, ವಾಪಸ್ ಅವ್ನು ಮನೆಗೆ ಬರೋದಕ್ಕೆ 90 ರೂಪಾಯಿ ಕೊಡ್ತಾನೆ. ಅದ್ರ ಮಧ್ಯೆ ಅವನು ಏನಾದ್ರು 2 ವೀಲರ್ ತೊಗೊಂಬಂದಿದ್ರೆ ಆ 2 ವೀಲರ್ನ ಪಾರ್ಕಿಂಗ್ ಮಾಡಿದ್ರೆ ಆ ಪಾರ್ಕಿಂಗ್ ಚಾರ್ಜಸ್ ಬೇರೆ ಕಟ್ಟಬೇಕು. ಸೊ ದಿವಸಕ್ಕೆ ಎಷ್ಟಾಯಿತು ಆ ಕಮ್ಯೂಟ್ರ್ ಮೇಲೆ? 250 ರೂಪಾಯಿ ಬರ್ಡನ್ ಆಗ್ತಾಯಿದೆ ಒಂದು ದಿವಸಕ್ಕೆ. ಸರ್ ತಿಂಗಳೆಲ್ಲ ಅವ್ರು ಕೆಲಸ ಮಾಡಲ್ಲ ಅಂತ ಅನ್ಕೋಣ ಸರ್, ಒಂದು 25 ದಿನ ವರ್ಕಿಂಗ್ ಡೇಸ್ ಇರ್ಬೋದಾ ಸರ್? ಒಂದು 4-5 ದಿನ ರಜೆ ಇರ್ಬೋದಾ ಸರ್? 6 ದಿನ ರಜೆ ಇರ್ಬೋದು ಸರ್ ಮ್ಯಾಕ್ಸಿಮಮ್. ಸರ್ 25 ಇಂಟು 250 ರೂಪಾಯಿ ಎಷ್ಟಾಯಿತು ಸರ್ ಪರ್ ಡೇ? 4,000ನೋ 5,000ನೋ 6,000ನೋ ಆಯ್ತಲ್ಲ ಸರ್. ಸರ್ ಅವ್ನು ಎಷ್ಟು ದುಡಿತಾ ಇರ್ತಾನೆ ಸರ್? ಅವ್ನ ಸಂಬಳ ಎಷ್ಟು ತೊಗೊಳ್ತಾ ಇರ್ತಾನೆ? ಅವ್ನ ಜೀವನ ಯಾವ ರೀತಿ ಸಾಗಿಸ್ತಾ ಇರ್ತಾನೆ? ಒಂದು ಕಡೆ ನೀವು ಹೇಳ್ತೀರಿ ಮಾತೆತ್ತಿದ್ರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ನಮಗೂ ಗೊತ್ತು ನಿಮಗೂ ಗೊತ್ತು ಸರ್. ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಅವರ್ಗಟ್ಟಲೆ ಗಾಡಿನಲ್ಲಿ ಕೂತ್ಕೋಬೇಕು. ಅದಕ್ಕೆ ಅಲ್ವಾ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿರೋದು? ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನೀವು ಎಂಕರೇಜ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು 250 ರೂಪಾಯಿ ಒಬ್ಬ ಸಾಮಾನ್ಯ ಮನುಷ್ಯನ ಜೇಬ್ಗೆ ಕತ್ತಿ ಹಾಕ್ಕೊಂಡು ದುಡ್ಡನ್ನು ವಸೂಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅವನು ಎಲ್ಲಿಂದ ಓಡಾಡ್ತಾನೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್? ಅವ್ನು ಯಾಕೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಬೇಕು? ಮೆಟ್ರೋ ಯಾರಿಗೋಸ್ಕರ ಮಾಡಿದ್ದೀರಾ ಸರ್? ಕಾಮನ್ ಮ್ಯಾನ್ಗೋಸ್ಕರ ಮಾಡಿದ್ದೀರಾ ಮೆಟ್ರೋ? ಯಾರು ಓಡಾಡ್ಲಿಕ್ಕಾಗ್ತದೆ? 5,000 6,000 ಖರ್ಚು ಮಾಡಿಕೊಂಡು ಪ್ರತಿ ತಿಂಗಳು ಅವ್ನಿಗೆ ಬರ್ತಕ್ಕಂಥ 18,000ನೋ 20,000ನೋ 25,000 ಸಂಬಳದಲ್ಲಿ 25% ನೀವು ಇಲ್ಲೇ ತೊಗೊಂಡ್ಬಿಟ್ರೆ ಪ್ರತಿನಿತ್ಯ ಟ್ರಾವೆಲ್ ಮಾಡೋವಂಥದ್ದಕ್ಕೆ ಮೆಟ್ರೋನಲ್ಲಿ, ಮತ್ತು ಅವ್ನು ಮತ್ತೇನು ಮಾಡ್ತಾನೆ? ಬಿಡಪ್ಪ 250 ರೂಪಾಯಿ ನನ್ನ ದಿವಸಕ್ಕೆ ನಾನು ಅಲ್ಲಿ ಮೆಟ್ರೋ ಕೊಡೋದು ಬದಲು ಆರಾಮಾಗಿ ನನ್ನ ಕಾರಲ್ಲೋ ನನ್ನ ಬೈಕಲ್ಲೋ ಓಡಾಡೋಣ ಅಂತ ಮತ್ತೆ ಅವನು ಬರ್ತಾನೆ. ಅದರಿಂದ ಟ್ರಾಫಿಕ್ ಕಂಜೆಷನ್ ಏನಾಗ್ತದೆ? ಹಂಗಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಅರ್ಥ ಏನು? ಅಲ್ಲಿ ನೋಡಿದ್ರೆ 2,000 ರೂಪಾಯಿ ಗ್ಯಾರಂಟಿ ಸ್ಕೀಮು ಅಂತೀರಿ, ಇಲ್ಲಿ ನೋಡಿದ್ರೆ ಪಾಪ ಈ ಬಡವನ ಮೇಲೆ, ಈ ಅಮಾಯಕನ ಮೇಲೆ, ಈ ಮಧ್ಯವರ್ಗದ ಏನು ಪಾಪ ನಮ್ಮ ಜನತೆ ಇದ್ದಾರೆ ಪ್ರತಿನಿತ್ಯ ಓಡಾಡ್ತಕ್ಕಂಥವ್ರು ಕೆಲಸಕ್ಕೆ, ಅವ್ರ ಮೇಲೆ 5,000 ರೂಪಾಯಿ 6,000 ರೂಪಾಯಿ ಹೊರೆ ಹಾಕ್ತಾ ಇದ್ದೀರಿ. ಅಂದರೆ ಇದು ಸಿಸ್ಟಮ್ ಹೇಗಿದೆ ಅಂದರೆ ನಿಮ್ಮ ದುಡ್ಡನ್ನು ತಗೊಂಡು ವಾಪಸ್ಸು ನಿಮಗೆ ಕೊಡೋವಂಥ ಸಿಸ್ಟಮ್ಮು ಸರ್. ಇದು ಸಂಪೂರ್ಣ 74 ಪೇಜಿನ ಡಾಕ್ಯುಮೆಂಟು ಕೂತ್ಕೊಂಡು ಓದಿ ಅಧ್ಯಯನ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಸರ್ ಸಂಪೂರ್ಣ ಪ್ರಾವಿಷನ್ ಮಾಡಿಕೊಡ್ತೀವಿ. ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ, ಯಾಕೆಂದರೆ ನಿಮ್ಮದು ಬಹಳ ಜವಾಬ್ದಾರಿ ಇದೆ. ನಾನು ಒಂದು 3-4 ದಿನದಿಂದ ಇದು ನಿರಂತರವಾಗಿ ನೋಡ್ತಾನೇ ಇದ್ದೀನಿ ಟಾಪಿಕ್ಕು. ನಾನು ನನ್ನ ಅಂಡರ್ಸ್ಟ್ಯಾಂಡಿಂಗೋಸ್ಕರ ನಾನು ಅರ್ಥ ಮಾಡ್ಕೊಳ್ಳೋಣ ಏನಪ್ಪ ಇದು ವಿಚಾರ. ಮಾತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾವ್ರಲ್ಲ ರಾಜ್ಯ ಸರ್ಕಾರ ಅಂತ ಹೋಗಿ ಸ್ವಲ್ಪ ಡೆಪ್ತಲ್ಲಿ ಅನಲೈಸ್ ಮಾಡೋದಕ್ಕೆ ಹೋದಾಗ ನಮಗೆ ಸಿಕ್ಕಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಸರ್ ಬೇಡಿಕೆ ಅಂದರೆ ನೋಡಿ ಸರ್, ರಾಜ್ಯ ಸರ್ಕಾರ ಒಂದು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು, ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸ್ ಹೇಳ್ತಾ ಇರುವಂಥದ್ದು ವರದಿ ಪ್ರಕಾರ ಬಹುಶಃ ಆರ್ಥಿಕವಾಗಿ ದಿವಾಳಿ ಎದ್ದೋಗಿದೆ ಸರ್ಕಾರ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಇದರಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. ದೇ ದೆಮ್ಸೆಲ್ವ್ಸ್ ಹ್ಯಾವ್ ಅಗ್ರೀಡ್ ಆ್ಯಂಡ್ ಕಮ್ ಅಪ್ ಟು ಎ ಕನ್ಕ್ಲೂಷನ್ ದಟ್ ಈ ಒಂದು ಬರ್ಡನ್ನ ನಾವು ಬೇರ್ ಮಾಡಲಿಕ್ಕಾಗೋದಿಲ್ಲ. ಈ ಬರ್ಡನ್ನ ಬೇರ್ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಅಂದರೆ ಜನಸಾಮಾನ್ಯರು. ಜನಸಾಮಾನ್ಯರ ಮೇಲೆ ಈ ಹೊರೆಯನ್ನು ಹಾಕಿ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಿ ಆಮೇಲೆ ಪ್ರತಿ ವರ್ಷ ಎವ್ರಿ ಇಯರ್ 5% ಹೈಕನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ತಗೊಬಿಟ್ಟಿದ್ದಾರೆ. ಸೊ ಅದು ಫೆಬ್ರವರಿ 9 ಅಂದರೆ ಸೋಮವಾರ, ನಾಳೆ ಅಲ್ಲ ನಾಡಿದ್ರಿಂದ ಜಾರಿಗೊಳಿಸೋದಕ್ಕೆ ಸರ್ಕಾರ ಈಗಾಗಲೇ ದಿಟ್ಟವಾದಂಥ ಹೆಜ್ಜೆನೂ ಕೂಡ ಇಟ್ಟುಬಿಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಿತಸ್ಥರು ಯಾರು? ನಾನು ಯಾಕೆಂದರೆ ಎಲ್ಲ ವಿಚಾರ ನಿಮ್ಮ ಮುಂದೆ ಓದಿ ಹೇಳಿದ್ದೀನಿ. ಇದು ಮಾಧ್ಯಮದವ್ರಿಗೆ ಒಂದು ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎರಡೂ ಕಳಿಸ್ಕೊಡೋದಕ್ಕೆ ರೆಡಿ ಇದ್ದೀನಿ. ಯಾಕೆಂದರೆ ಇಟ್ಸ್ ಎ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್, ಇದರಲ್ಲಿ ಮುಚ್ಚುಮರೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದನ್ನು ಯಾಕೆ ಮುಚ್ಚುಮರೆ ಮಾಡಿದ್ರಿ ನೀವು ಇಷ್ಟು ದಿನ? ಕೋರ್ಟ್ಗೆ ಹೋಗಿ PIL ಹಾಕಿ ಆ PIL ಮೂಲಕ ಈ ದಾಖಲಾತಿಗಳನ್ನ ನಾವು ತೊಗೊಂಡು ಬರಬೇಕು 7 ತಿಂಗಳ ಕಾಲ ಕಾದು ಅಂದರೆ ಏನಿತ್ತು ಅಂಥದ್ದು? ಏನಿತ್ತು ಈ ಡಾಕ್ಯುಮೆಂಟೇಷನಲ್ಲಿ? ಯಾಕೆಂದರೆ ನಿಮ್ಮ ಲೋಪದೋಷಗಳಿತ್ತು, ಸರ್ಕಾರದ ಲೋಪದೋಷಗಳನ್ನ, ನಿಮ್ಮ ತಪ್ಪುಗಳನ್ನ ನೀವು ಮುಚ್ಚಾಕೊಳ್ಳೋದಕ್ಕೋಸ್ಕರ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಲಿಕ್ಕೋಸ್ಕರ ನೀವು ಮಾಡಿರ್ತಕ್ಕಂಥ ವ್ಯವಸ್ಥಿತವಾದಂಥ ಪಿತೂರಿ ಇದು.
ದಯವಿಟ್ಟು ಇದು ಸಾಮಾನ್ಯ ಜನರಿಗೆ ಬಿಡಿಸಿ ಹೇಳೋಣ ಸರ್, ಇಷ್ಟೇ ಪಾಯಿಂಟ್, ಇಷ್ಟೇ, ಇನ್ನೇನು ವಿಚಾರ ಇಲ್ಲ. ಸಂಪೂರ್ಣ ಹೇಳಿದ್ರೆ ನಾನು ಪ್ರಾವಿಷನ್ ಮಾಡಿಕೊಡ್ತೀನಿ. ಸರ್ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆಯಲ್ಲ ಸರ್ ಈಗ ಎಫ್ ಸಿ ಸಿ ಸರ್ ಕ್ಲಿಯರಾಗಿ ಹೇಳಿದ್ದೀನಿ, FFC ಫೇರ್ ಫಿಕ್ಸೇಷನ್ ಕಮಿಟಿ ಏನಿದೆ, ಫೇರ್ ಫಿಕ್ಸೇಷನ್ ಕಮಿಟಿಗೆ ಒತ್ತಡ ಏರಿರ್ತಕ್ಕಂಥದ್ದೇ ರಾಜ್ಯ ಸರ್ಕಾರ ಸರ್. ಫಸ್ಟ್ ಆಫ್ ಆಲ್ FFCನ ಯಾಕೆ ಸರ್ ಕ್ರಿಯೇಟ್ ಮಾಡಬೇಕಾಗಿತ್ತು? ಈಗ ಫೇರ್ ಪ್ರೈಸ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಅಲ್ವಾ FFC ಮಾಡಿರೋದು. FFCನೇ ಮಾಡಬಾರ್ದಾಗಿತ್ತು. FFC ಯಾಕೆ ಮಾಡಿದ್ರಿ? ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಒಳ್ಳೇದಾಗಿದ್ದರೆ, ಗ್ರಾಹಕನ ಮೇಲೆ ಹೊರೆ ಏರಿಸಬಾರ್ದು ಅನ್ನೋದಾಗಿದ್ದರೆ, ಈ ಪರ್ಸೆಂಟೇಜ್ ಹೈಕ್ನ ಇವತ್ತೇನು ಪ್ರತಿ ವರ್ಷ ಮಾಡಿಕೊಂಡು ಪ್ರತಿಯೊಬ್ಬರು ಜೇಬಿಗೆ ಕತ್ರಿ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ, ಮಾಡಬಾರ್ದು ಅನ್ನಿದ್ರೆ FFCನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಿ? ವೈ ಡಿಡ್ ಯು ಕಾನ್ಸ್ಟಿಟ್ಯೂಟ್ ದಿಸ್ ಕಮಿಟಿ? ಸರ್ ನೋಡಿ, ಇಲ್ಲಿ ಕ್ಲೀನಾಗಿ ನೋಡ್ಕೊಂಬನ್ನಿ. ಡೆಲ್ಲಿ, ಚೆನ್ನೈ, ಹೈದರಾಬಾದು, ಮುಂಬೈ ಎಲ್ಲೂ ಕೂಡ ಹೆಚ್ಚು ಮಾಡಿಲ್ಲ. ಇವರೇನು ನನಗೆ ಗೊತ್ತಿಲ್ಲ, ಇವರೇನು ಪಿಲ್ಲರ್ಗಳೇನು ಗೋಲ್ಡಲ್ಲಿ ಕಟ್ಬಿಟ್ಟಿದ್ದಾರಾ? ಸರ್ ಖಂಡಿತ ನಾನ್ ಫೇರಲ್ಲಿ ನೀವು ಹೆಚ್ಚು ರೆವಿನ್ಯೂನ ಜನ್ರೇಷನ್ ಮಾಡಿದ್ರೆ ಆಟೋಮೆಟಿಕ್ಲಿ ಫೇರ್ ಅಂಡರ್ ಬರ್ತಕ್ಕಂಥ ಏನು ಟಿಕೆಟ್ ಪ್ರೈಸಿಂಗ್ ಇದೆ, ಮೆಟ್ರೋನಲ್ಲಿ ಪ್ರತಿನಿತ್ಯ ಓಡಾಡ್ತಕ್ಕಂಥವ್ರು ಅವ್ರ ಬರ್ಡನ್ ಕಮ್ಮಿ ಆಗುತ್ತೆ. ಸಿಂಪಲ್. ನಾನ್ ಫೇರ್ ಜಾಸ್ತಿ ಮಾಡಿ, ಫೇರ್ ಕಮ್ಮಿ ಮಾಡಿ. ಪ್ರತಿ ವರ್ಷ ಇಲ್ಲಿ ಏನಾಗ್ತಾ ಬಂದಿದೆ, ಡೆಲ್ಲಿಗೂ ಬೆಂಗಳೂರು ಕಂಪ್ಯಾರಿಸನ್ ಮಾಡಿದ್ರೆ ಫೇರು ಜಾಸ್ತಿ ಆಗಿದೆ, ನಾನ್ ಫೇರು ಕಮ್ಮಿ ಆಗಿದೆ ಬೆಂಗಳೂರು. ಇಷ್ಟೇ ವಿಚಾರ. ಶ್ಯಾಡೋ ಫೈನಾನ್ಸ್ ಸಪೋರ್ಟ್ ಕಳೆದ 2 ವರ್ಷದಿಂದ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. 1 ರೂಪಾಯಿ ಸಿಕ್ಕಿಲ್ಲ. ಏನು ಸರ್? ಯಾವುದಕ್ಕೆ ಸರ್? ಈಗ ನೋಡಿ ಸರ್, ಇದು ಯಾವುದು ಪ್ರಾಫಿಟಬಲ್ ವೆಂಚರ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಅಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಮೆಟ್ರೋ. ಈಗ ನಾವು ಬೆಂಗಳೂರಿನಲ್ಲಿ ಒಂದು ಅಭಿಯಾನವನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಪಕ್ಷದ ವಲಯದಲ್ಲಿ ಚರ್ಚೆನೂ ಕೂಡ ಮಾಡ್ತಾ ಇದ್ದೇವೆ. ಇದು ನಮ್ಮ ಜನರಿಗೂ ಕೂಡ ಇದರ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಹಾಗಾಗಿ ಬಹುಶಃ ಇನ್ನು ಒಂದು 2 ದಿನಗಳ ಕಾಲದಲ್ಲಿ ಇದನ್ನು ಯಾವ ರೀತಿ ನಾವು ಜನಗಳಿಗೆ, ಈ ಸಿಸ್ಟಮ್ಮು ಯಾವ ರೀತಿ ಅವ್ರ ಮೇಲೆ ಹೊರೆಯಾಗಿ ನಿಂತಿದೆ, ಇದ್ರ ಬಗ್ಗೆ ಅವ್ರಿಗೆ ಜನನೇ ಇವತ್ತು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಒಂದು ಅಭಿಯಾನವನ್ನು ಕೂಡ ಮಾಡ್ತೇವೆ. ಒಂದು 2-3 ದಿನದಲ್ಲಿ ಚರ್ಚೆ ನಡೀತಾ ಇದೆ, ಏನಾದ್ರು ಒಂದು ತೀರ್ಮಾನ ಮಾಡಿ ಹೇಳ್ತೇವೆ. ಸರ್ ವೆರಿ ಕ್ಲಿಯರ್ ಸರ್, ಇಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಮೂಲಕ ನಾನು ಹೇಳಿದ್ದೀನಿ, FFCನ ಮಾಡ್ತಕ್ಕಂಥ ಅಗತ್ಯತೆಯೇ ಇರಲಿಲ್ಲ. ಪ್ರೈಸ್ ಹೈಕ್ನ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮ ಸರಿ ಇಲ್ಲದೆ ಇರೋದ್ರಿಂದ ಪ್ರೈಸ್ ಹೈಕ್ ಮಾಡೋದಕ್ಕೋಸ್ಕರ FFC ಮಾಡ್ಕೊಂಡಿದ್ದೀರಿ. ಕೇಂದ್ರ ಸರ್ಕಾರ ಮಾಡಿ ಅಂದಿಲ್ಲ, ರಾಜ್ಯ ಸರ್ಕಾರದ ಒತ್ತಡ FFC ಮಾಡೋದಕ್ಕೆ. ವೆರಿ ಸಿಂಪಲ್. ಏನು ಪರ್ಮನೆಂಟ್ ಪ್ರತಿ ವರ್ಷ ಮಾಡಬೇಕು ಅನ್ನೋದು ಈಗಾಗಲೇ ಅದು ಮಾತುಕತೆ ಮಾಡ್ಕೊಂಡಿದ್ದಾರೆ. ಈಗ ಫೆಬ್ರವರಿ 9 ಏನು ಶುರು ಆಗ್ತಾ ಇದೆ, ಮತ್ತೆ ನೆಕ್ಸ್ಟ್ ಇಯರ್ ಫೆಬ್ರವರಿ 9 ಮತ್ತೆ ಇನ್ನೊಂದು ಪ್ರತಿ ವರ್ಷ 5% ಹೈಕು. ಸರ್ ಈಗ ಏನಿಲ್ಲ, ಇದು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮಾಡಿರೋವಂಥದ್ದು. ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡ್ಕೊಂಡ್ರಿ ನೀವು ಒಂದರಲ್ಲಿ. ಎಲ್ಲಿ ಒಂದಷ್ಟು ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಕೊಂಡ್ರಿ, ಮೆಟ್ರೋ ಸ್ಟೇಷನ್ಸಲ್ಲೆಲ್ಲ ಕೆಲವೊಂದಷ್ಟು ಹೋರ್ಡಿಂಗ್ಸ್ ಎಲ್ಲ ಹಾಕಿದ್ರಿ. ಅದನ್ನು ನೋಡಿ 1126 ಜನ ಭಾಗಿನೂ ಆಗಿದ್ರು. ಅದರಲ್ಲಿ ಅವ್ರಿಗೆ ಕೇಳಿದ್ದೀರಾ, ನೀವು ಪಬ್ಲಿಕ್ಗೆ ಕೇಳಿದ್ದೀರಾ? ಅದರಲ್ಲಿ 27% ಜನ ಏನು ಹೇಳಿದ್ದಾರೆ, ರೀಸನಬಲ್ ಹೈಕ್ ಅಂತ ಹೇಳಿದ್ದಾರೆ. ರೀಸನಬಲ್ ಆಗಿ ಹೈಕ್ ಆದರೂ ಒಂದು ಹಂತಕ್ಕೆ ಓಕೆ ಅಂತ ಹೇಳಿದ್ದಾರೆ ನಮ್ಮ ಜನ. ಇನ್ನು 51% ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿದ್ದಾರೆ. ಮಾಡಲೇಬೇಡಿ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ.
ಯಾಕಂದ್ರೆ ನಿಮ್ಗೆ ಹೇಳಿದ್ನಲ್ಲ, ಈಗ 250 ರೂಪಾಯಿ ಕೊಟ್ಟೊಬ್ಬ ಮನುಷ್ಯ ಓಡಾಡಬೇಕಂದ್ರೆ 5,000-6,000 ರೂಪಾಯಿ ಪ್ರತಿ ತಿಂಗಳು ಅವ್ನ ಜೇಬಿನ ದುಡ್ಡು ಬಿಟ್ಟು ಹೋಗುತ್ತೆ ಅಂದರೆ ಮತ್ತು ಅವ್ನು ಯಾಕೆ ಮೆಟ್ರೋದಲ್ಲಿ ಓಡಾಡಬೇಕು? ಅವ್ನು ಆರಾಮಾಗಿ ಅವ್ನು ಬೈಕಲ್ಲೋ ಕಾರಲ್ಲೋ ಹೋಗ್ಬೋದಲ್ಲ. ಒಂದೇ ಸತಿ 105% ಆಯ್ತು. ಅದು ಎಲ್ಲ ಅಭಿವೃದ್ಧಿ ಆಗಿದೆಯಂತೆ, ಎಲ್ಲ ಅಂಕಿಅಂಶ ಕೊಟ್ಟಿದ್ದಾರೆ. ಸೀಮಿತ. ಸರ್ ಒಂದು ಕೆಲಸ ಮಾಡೋಕ್ಕೆ ಕೇಳಿ ಸರ್, ಏನಾದ್ರೂ ಅವರು ಹೌದಪ್ಪ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತಕ್ಕಂಥದ್ದಾದರೆ ಒಂದು ವೈಟ್ ಪೇಪರ್. ಅಷ್ಟೇ ಒಂದು ಶ್ವೇತಪತ್ರ ಹೊರಡ್ಸಕ್ಕೆ ಹೇಳಿ, ಇಡೀ ರಾಜ್ಯದ ಜನತೆಗೆ ಗೊತ್ತಾಗಲಿ ಏನು ಅಂತ. ನಾವು ಸುಳ್ಳು ಹೇಳ್ತಿದ್ದೀವಿ, ಅವ್ರು ಸುಳ್ಳು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.